ಸರ್, ಯಾವುದೋ ಬ್ಯಾಂಕಿನ ಅಧ್ಯಕ್ಷ ಅಂತಂದಾಗ ಸಾಮಾನ್ಯ ಅನ್ನೋಕ್ಕಿಂತ ಕನಿಷ್ಠ ಜ್ಞಾನ ಅದ್ರ ಬಯಲ ಏನದ, ಡೈರೆಕ್ಷನ್ ಏನದ, ನಬಾರ್ಡ್ ಬ್ಯಾಂಕಿನ ಡೈರೆಕ್ಷನ್ ಸರಿಯಾಗಿ ಓದ್ಕೋಬೇಕು. ಇದು ಮೊದಲನೇದಾಗಿ ನಿನ್ನೆ ಹೇಳಿ ನಾನು, ಇದು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ, ನಬಾರ್ಡ್ ಸ್ವಾಮ್ಯದಲ್ಲಿರ್ತಕ್ಕಂಥ, ಅಪೆಕ್ಸ್ ಬ್ಯಾಂಕ್ ಸ್ವಾಮ್ಯದಲ್ಲಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ ರೈತರ ಡಿಸಿಸಿ ಬ್ಯಾಂಕ್. ಅದರ ಅಧ್ಯಕ್ಷರಾದ ಯಾರಂದ್ರೆ ರೈತರ ಬಗ್ಗೆನೇ ಮಾತಾಡಬೇಕು. ಮತ್ತು ನೇರವಾಗಿ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು. ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ, ಲಾಸ್ ಆಗಲಿ. ಅಲ್ಲಿ ಬೀರೇಶ್ವರ ಬ್ಯಾಂಕ್ನಾಗ ಎಷ್ಟು ಲೋನ್ ಕೊಡ್ರಿ ಅಥವಾ ಬಿಡ್ರಿ, ಚಾವಿ ಹಾಕೊಂಡು ನಾವು ಕೇಳಂಗಿಲ್ಲ. ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್. ನಬಾರ್ಡ್ 1 ಲಕ್ಷ 10 ಲಕ್ಷ ಕೊಡಬೇಕಂತ ಘೋಷಣೆ ಮಾಡಿ ಅವ್ರು ಕೊಡಬೇಕು. ಸಾಬ್ ಜೊಲ್ಲೆ ಅವರು ಬೀರೇಶ್ವರ ಬ್ಯಾಂಕಿನ ಅಧ್ಯಕ್ಷ ಅಲ್ಲ, ರೈತರ ಪರವಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು. ಇಲ್ಲಿ ಏನು ಡೈರೆಕ್ಷನ್ ಅದ ಅಷ್ಟೇ ಕೆಲಸ ಮಾಡ್ಬೇಕು, ಅತಿ ಹೆಚ್ಚು ಮಾಡಬಾರ್ದು. ನಮ್ಮ ಬ್ಯಾಂಕ್ ಏನದ ಅಷ್ಟೇ ಉಳಿಸ್ರಿ, ಏನು ಹೆಚ್ಚು ಮಾಡೋದು ಬೇಡ, ಹಾಳು ಮಾಡೋದು ಬೇಡ, ಚಲೋ ಮಾಡೋದು ಬೇಡ. ರೈತರ ಪರವಾಗಿ ಮಾತನಾಡ್ಬೇಕಾದ್ರೆ ಭಾಳ ಎಚ್ಚರದಿಂದ ಮಾತನಾಡ್ತಾರೆ. ಒಂದು ವೇಳೆ ಜೊಲ್ಲೆ ಅವರು ರೈತರ ಚೆನ್ನಾಗಿ ಕೇಳಿದ್ರೆ ಮುಂದಿನ ಸ್ವಲ್ಪ ಯಾವ ರೀತಿ ಅದನ್ನ ಹೇಳಂಗಿಲ್ಲ ಸರ್, ಮಾಡ್ತೀವಿ. ಯಾಕಂದ್ರೆ ಗುರ್ಲಾಪುರದಾಗ ಅವ್ರು ನೋಡ್ಯಾರ, ಭಾಳ ಮಾನವೀಯತೆಯಿಂದ ಗೌರವದಿಂದ ರೈತರ ಪರವಾಗಿ ಒಬ್ಬ ಸನ್ಯಾಸಿಯಾಗಿ ಸಮಾಧಾನದಿಂದ ಹೇಳಿನಿ. ಜೊಲ್ಲೆ ಅವರೇ ಮಾಜಿ MP ಆಗಿರಿ, ಶಾಶ್ವತ ಮಾಜಿ ಆಗಬೇಡ್ರಿ. ರೈತರ ಪರವಾಗಿರ್ತ ಬ್ಯಾಂಕಿನೊಳಗೆ ನೀವು ಕೆಲಸ ಮಾಡಕ್ಕೆ ನಿಮ್ಗೊಂದು ಓಟ್ ಹಾಕಿ ಅಲ್ಲಿ 2 ವರ್ಷ ಕುಣಿಸಿವಿ ನಾವು, ಕಾಯಂ ಅಧ್ಯಕ್ಷರಲ್ಲಿ. ನೀವು ನಿಮ್ಮ ಹೆಗಲ ಮ್ಯಾಗ ಯಾರು ಗನ್ನಿಟ್ಟು ಹೊಡ್ಯಾಕತ್ತಾರೆ ಎಲ್ಲ ಸ್ವಲ್ಪ ಜ್ಞಾನ ಅದು ತಿಳ್ಕೊಡ್ರಿ. ಲೋಕಸಭಾಕ್ಕೆ ಹೋಗಿ ಬಂದಿರಿ, ಪಂಚಾಯತಿ ಮೆಂಬರ್ ಅಲ್ಲಿ ನೀವು, ಲೋಕಸಭಾ ಸದಸ್ಯರಿದ್ರಿ ಮಾಜಿ. ಅದಕ್ಕೆ ತಿಳ್ಕೊಂಡು ಕನಿಷ್ಠವಾಗಿ ಮಾತನಾಡಬೇಕು. ಮತ್ತು ನೀನು ರೈತರ ಬ್ಯಾಂಕಿನಾಗ ಕೂತಾಗ ರೈತರ ಪರವಾಗಿ ಮಾತನಾಡಬೇಕು. ಒಂದು ಎಚ್ಚರಿಕೆ ಕೊಡ್ತೀನಿ, ಎಲ್ಲ ರಾಜಕಾರಣಿಗಳು ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ರಾಜಕಾರಣ ಮಾಡ್ಕೋರಿ, ಧರ್ಮ ಬೇಕು ರೀ, ಜಾತಿ ಬೇಕು ರೀ, ನಿಮ್ಮ ಊರು ಬೇಕು ರೀ, ನಿಮ್ಮ ಕ್ಷೇತ್ರ ಬೇಕು. ಆದ್ರೆ ನಾಡಿಗೆ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ರೈತರ ಬಗ್ಗೆ ಮಾತನಾಡುವಾಗ ನಾಲ್ಗೆ ಬಿಗಿ ಹಿಡಿದು ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಮಾತನಾಡಬೇಕು. ಇಲ್ಲಿವರೆಗೆ ಏನಿತ್ತಂದ್ರೆ ರೈತರ ಬಗ್ಗೆ ಮಾತನಾಡೋಕೆ ಕೇಳಕ್ಕೆ ಯಾರು ಇರಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 31 ಜಿಲ್ಲೆಯೊಳಗೆ ಪ್ರತಿ ಮನೆಯೊಳಗೆ ನಮ್ಮ ಕಾರ್ಯಕರ್ತರು ಅದಾರ. ಧರ್ಮ ಜಾತಿ ಪಕ್ಷ ಮೀರಿ ಶಶಿಕಾಂತ್ ಗುರುಜಿ ರೈತ ಸಂಘ ತಾಕತ್ತು, ಕಬ್ಬು ಬೆಳೆಗಾರ ತಾಕತ್ತು ಅನ್ನೋದು ಗುರ್ಲಾಪುರ ಕ್ರಾಸ್ನಾಗ ನೋಡ್ಯಾರ. ನೋಡಿಲ್ಲ ಅಂದ್ರೆ ಕೆಲವು ಕಡೆ ವಿಡಿಯೋ ಅದ, ತರಿಸಿ ಜೊಲ್ಲೆ ಅವ್ರು ನೋಡ್ಕೋಬೇಕು. ಸಮಾಧಾನಕ್ಕೆ ಕ್ಷಮಾ ಕೇಳ್ರಿ, ಕೇಳಿಲ್ಲ ಅಂದ್ರೆ ಅದನ್ನು ಹೇಳಂಗಿಲ್ಲ, ಮಾಡಿ ನಾವು ತೋರಿಸ್ತೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು 1000 ದಿನಗಳನ್ನ ಪೂರೈಸುತ್ತೆ ಸರ್, ಅದ್ರ ಬಗ್ಗೆ ಏನಿಲ್ಲ ಸರ್, ಯಾವ ಸರ್ಕಾರ ಬಂದರೂ ರೈತರಿಗೆ ಉದ್ಧಾರ ಮಾಡೋದಿಲ್ಲ. 100 ರೂಪಾಯಿ ತಗೋಬೇಕಾದ್ರೆ ನಾವು ಹೋರಾಟ ಮಾಡಿ ತಗೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿ ಕೊಡತ್ತಾರೆ. ಅವರು ಏನೋ ವಿಚಾರ ಮಾಡಿ ಕೊಟ್ಟ, ನಾವು ವಿರೋಧ ಮಾಡಂಗಿಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ವಿರೋಧ ಮಾಡಂಗಿಲ್ಲ. ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಏನೋ ಕುರ್ಚಿ ಅಳಿಗಾಡ್ತದ, ಏನೋ ಸುದ್ದಿ ಬರ್ಲಿಕ್ಕಂತದ ಮಾಧ್ಯಮದವ್ರು. ನಾ ಒಂದು ವಿನಂತಿ ಮಾಡ್ಕೊಡ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಸಾರಿ ಹೇಳಿದ್ರೆ ಅಂದ್ರೆ ನೀವು ಮುಂದೆ ಮುಖ್ಯಮಂತ್ರಿ ಆಗಂಗಿಲ್ಲ. ಯಾಕಂದ್ರೆ ಕಾಲ ಇದು ಕಲಿಯುಗ. 3 ಘೋಷಣೆ ಮಾಡಿ ಹೋಗಿಬಿಡ್ರಿ, ನಿಮ್ಮನ್ನ ದೇವರಂತ ಎಲ್ಲಾರ ಮನೆಯೊಳಗೆ ಪೂಜೆ ಮಾಡ್ತಾರೆ. ಒಂದೇದು, ಸಂಪೂರ್ಣ ರೈತನ ಖಾಸಗಿ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ನಾಗ ಏನದ ಎಲ್ಲ ಸಾಲ ಮನ್ನಾ ಮಾಡಿ ರೈತ. ಒಂದೇದು. ಎರಡನೇದು, ಕರ್ನಾಟಕದವರು ಸಾಧು ಸಂತ ಮಾಡಿ ಸಾರಾಯಿ ಸಂಪೂರ್ಣ ನಿಷೇಧ ಮಾಡ್ರಿ. 2. ಮೂರನೇದು, ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ರೈತರು ನೆನೆಸ್ತಾರ, ಕಬ್ಬಿಗೆ 5,000 ರೂಪಾಯಿ ಘೋಷಣೆ ಮಾಡ್ರಿ. ನೀವು ಎಲ್ಲಾರ ಮನೆಯಾಗ ದೇವರಾಗ.